V4 ನ್ಯೂಸ್ಗೆ ಸ್ವಾಗತ ಹೇಳ್ತಾ ಇದ್ದಾರೆ. ಕಥೆ ಕಾರಣ. ಪ್ರತಿ ವರ್ಷ ಆಕ್ಸ್ಫರ್ಡ್ ನುಡಿಗೂಡಿನವರು ಹಲವು ಹೊಸ ಶಬ್ದಗಳನ್ನು ಆಕ್ಸ್ಫರ್ಡ್ ಡಿಕ್ಷನರಿಗೆ ಸೇರಿಸ್ತಾರೆ. ಅದೇ ರೀತಿ ವರುಷದ ಶಬ್ದ ಎಂದು ಕೆಲವನ್ನು ಆಯ್ಕೆ ಮಾಡುವುದುಂಟು. 2024 ಆಕ್ಸ್ಫರ್ಡ್ ಡಿಕ್ಷನರಿಯ ವರ್ಷದ ಶಬ್ದವಾಗಿ ಆಯ್ಕೆಯಾಗಿದೆ ಬ್ರೈನ್ ರ್ಯಾಟ್. ವಾಟ್ ಇಸ್ ದಿಸ್ ಬ್ರೈನ್ ರ್ಯಾಟ್? ಬ್ರೈನ್ ರ್ಯಾಟ್ ಅಂತೇಳಿದರೆ ಇಡೀ ದಿನ ಹೊರಗಿನ ಪ್ರಪಂಚದ ಯೋಚನೆ ಇಲ್ಲದೆ ಮೊಬೈಲಲ್ಲಿ ಮುಳುಗಿರುವವರನ್ನು ಹಾಗೂ ಕೆಲಸದ ನಡುವೆ ಮೊಬೈಲಿಗೆ ಹಾರುವವರನ್ನು ಬ್ರೈನ್ ರ್ಯಾಟ್ಸ್ ಎಂದು ಹೊಸದಾಗಿ ಶಬ್ದದಿಂದ ಗುರುತಿಸಲಾಗಿದೆ. ಹಾಗಾಗಿ ನೀವೆಲ್ಲ ಬ್ರೈನ್ ರ್ಯಾಟ್ಸ್ ಆಗ್ತೀರಾ, ಆಗಬೇಡಿ ಅಂತ ಹೇಳುತ್ತಾ ನಾವು 2024 ಹೊಸ ಶಬ್ದ ಬ್ರೈನ್ ರ್ಯಾಟ್ಸ್ ಹೆಚ್ಚು ಬಳಕೆಗೆ ಬಾರದಿರಲಿ ಅಂತ ಆಶಿಸೋಣ. ಇನ್ನು ಇಂದು ಬೆಳಿಗ್ಗೆ ಅಮೃತಸರದಲ್ಲಿ ಶಿರೋಮಣಿ ಅಕಾಲಿ ದಳದ ನಾಯಕ ಮಾಜಿ ಮುಖ್ಯಮಂತ್ರಿ ಸುಖ್ಬೀರ್ ಸಿಂಗ್ ಅವರನ್ನು ಕೊಲೆ ಮಾಡಲು ಪ್ರಯತ್ನಿಸಲಾಯಿತು. ಶಿರೋಮಣಿ ಅಕಾಲಿ ದಳವು ಹಿಂದೆ ಪಂಜಾಬಿನಲ್ಲಿ ಅಧಿಕಾರದಲ್ಲಿತ್ತು. ಅನಂತರ BJP ಜೊತೆಗೆ ಮೈತ್ರಿ ಮಾಡಿಕೊಂಡು ಕೂಡ ಅಧಿಕಾರದಲ್ಲಿತ್ತು. ಆದರೆ ಕಳೆದ 5-6 ವರ್ಷಗಳಿಂದ ಪ್ರತ್ಯೇಕವಾಗಿ ಸ್ಪರ್ಧಿಸುತ್ತಾ ತನ್ನ ಮೂಲ ನೆಲೆಯನ್ನು ಉಳಿಸಿಕೊಳ್ಳಲಾಗದೆ ಹೋಗಿದೆ. ಈ ನಡುವೆ ಸಿಖ್ ಸಮುದಾಯದವರು ಯಾವ ನಾಯಕರಾಗಿದ್ದರೂ ಕೂಡ ಧರ್ಮಕ್ಕೆ ಏನಾದರೂ ಅಪಚಾರ ಬರುವಾಗ ಧಾರ್ಮಿಕ ಶಿಕ್ಷೆಯನ್ನು ವಿಧಿಸುತ್ತಾರೆ. ಅದೇ ರೀತಿ ಶಿರೋಮಣಿ ಅಕಾಲಿ ದಳದ ನಾಯಕರಾದಂಥ ಸುಖ್ಬೀರ್ ಸಿಂಗ್ ಅವರಿಗೂ ಕೂಡ, ವೀರ್ ಸಿಂಗ್ ಬಾದಲ್ ಅವರಿಗೂ ಕೂಡ ಧಾರ್ಮಿಕ ಶಿಕ್ಷೆಯನ್ನು ನೀಡಲಾಗಿದೆ. ಅದರಂತೆ ಅವರು ಇತ್ತೀಚೆಗೆ ಶಿರೋಮಣಿ ಅಕಾಲಿ ದಳದ ಅಧ್ಯಕ್ಷತೆಗೆ ರಾಜೀನಾಮೆಯನ್ನು ನೀಡಿ ಅಮೃತಸರದ ಸಿಖ್ ದೇವಾಲಯವು ನೀಡಿದಂಥ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ. ಅದೊಂದು ಸರಳ ಧಾರ್ಮಿಕ ಶಿಕ್ಷೆ, ಅಲ್ಲಿ ಸೇವೆ ಮಾಡುವಂಥದ್ದು. ಆ ಶಿಕ್ಷೆಯಲ್ಲಿ ತೊಡಗಿದ್ದಾಗ ಇಂದು ಬೆಳಿಗ್ಗೆ ಅವರ ಮೇಲೆ ಗುಂಡು ಹಾರಿಸಿ ಕೊಲೆ ಮಾಡಲು ಪ್ರಯತ್ನಿಸಲಾಗಿದೆ. ಹಾಗೆ ಪ್ರಯತ್ನಿಸಿದವನನ್ನು ಜನರು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಆತನ ಹೆಸರು ನಾರಾಯಣ್ ಚೌರ್ ಎನ್ನುವಂಥ ಈ ವ್ಯಕ್ತಿ ಮಾಜಿ ಉಗ್ರ ಎಂದು ಹೇಳಲಾಗಿದೆ. ಆದರೆ ಈ ಬಗೆಗೆ ಯಾವುದೇ ಸ್ಪಷ್ಟ ಸಮಾಚಾರ ಇನ್ನೂ ಕೂಡ ಗೊತ್ತಾಗಿಲ್ಲ. ತನಿಖೆ ನಡೆದ ಮೇಲೆ ಗೊತ್ತಾಗ್ತದೆ ಅಂತ ಹೇಳಬಹುದು. ಅಧಿಕೃತವಾಗಿ ತೆಂಕಣ ಕೊರಿಯಾದಲ್ಲಿ ಇಂದು ಬೆಳಿಗ್ಗೆ ಸೇನಾಡಳಿತ ಜಾರಿಗೆ ಬಂದಿದೆ. ಮಿಲಿಟರಿ ಆಡಳಿತವು ಜಾರಿಗೆ ಬಂದಿದೆ. ನಿನ್ನೆಯೇ ಅಲ್ಲಿಯ ಅಧ್ಯಕ್ಷರಾದಂಥ ಯೂನ್ ಅವರು ಸೇನಾಡಳಿತ ಸೂಚನೆಯನ್ನು ನೀಡಿದ್ದರು. ಇಡೀ ರಾತ್ರಿ ತುಂಬಿದಂಥ ಪ್ರತಿಭಟನಾಕಾರರು, ಪ್ರತಿಪಕ್ಷದವರು, ಅದೇ ಪಕ್ಷದವರು ಸೇನಾಡಳಿತವನ್ನು ವಿರೋಧಿಸಿ ಪ್ರತಿಭಟನೆ ನಡೆಸಿದರು. ಇಡೀ ರಾತ್ರಿ ಎಲ್ಲ ತೆಂಕಣ ಕೊರಿಯ ಎದ್ದಿತ್ತು. ಅಧ್ಯಕ್ಷರ ಮಾತನ್ನು ಒಪ್ಪಿರಲಿಲ್ಲ. ಸಂಸತ್ತಿನಲ್ಲಿ ಚರ್ಚೆಯಾಗದೆ ಅದು ಯಾವ ರೀತಿ ಸೇನಾಡಳಿತ ಎನ್ನುವಂಥ ಪ್ರಶ್ನೆಯನ್ನು ಎಬ್ಬಿಸಿತ್ತು. ಆದರೆ ಮುಂಜಾನೆಯೇ ಸಂಸತ್ತನ್ನು ಸೇರಿಸಿದಂತೆ ಮಾಡಿದ ಯೂನ್ ಅವರು 199 ಮತ್ತು ಪ್ರತಿಪಕ್ಷಗಳವರ ಬಹಿಷ್ಕಾರದ ನಡುವೆ ಸೇನಾಡಳಿತಕ್ಕೆ ಸಂಸತ್ತಿನ ಅನುಮತಿಯನ್ನು ಪಡೆದು ಹಿಂದೆ ಸೇನಾಡಳಿತವನ್ನು ತೆಂಕಣ ಕೊರಿಯಾದ ತುಂಬಿದ್ದಾರೆ. ಹಾಗಾಗಿ ಒಂದು ಕಾಲದ ಸಾಮ್ರಾಜ್ಯವಾಗಿದ್ದಂಥ ಕೊರಿಯಾವು ಇಂದು ಇಬ್ಬೇಡಿಯಾಗಿ ಇಕ್ಕಡೆ ಹರಿಹಂಚಿ ಹೋಗಿದ್ದು, ಅದರ ನಡುವೆ ತೆಂಕಣ ಕೊರಿಯಾವು ಇಂದು ಮೊದಲ ಬಾರಿಗೆ ಸೇನಾಡಳಿತವನ್ನು ಕಾಣುತ್ತಿದೆ ಎನ್ನುವಂಥದ್ದು ಒಂದು ವಿಷಾದನೀಯವಾದ ಸಂಗತಿಯಾಗಿದೆ. ಮಹಾರಾಷ್ಟ್ರದೇನಪ್ಪ ಕತೆ? ಮಹಾರಾಷ್ಟ್ರದಲ್ಲಿ ಮಹಾಯುತಿ ಇಲ್ವೇ? NDAಗೆ ಸಂಪೂರ್ಣ ಬಹುಮತ ಇದೆ. ಸಂಪೂರ್ಣ ಬಹುಮತ ಇದ್ದರೂ ಸರ್ಕಾರ ರಚನೆ ಸಾಧ್ಯವಾಗಲಿಲ್ಲ. ಯಾಕೆ? ಆ ಪ್ರಶ್ನೆ ಹಾಗೇ ಉಳಿದಿದೆ. 1924 ಇದೇ ವರ್ಷ
ನವೆಂಬರ್ನಲ್ಲಿ ಚುನಾವಣೆ ನಡೆದು ನವೆಂಬರ್ 23ರಂದು ಫಲಿತಾಂಶ ಪ್ರಕಟವಾಗಿದೆ. ಹಾಲಿ ಸರ್ಕಾರದ ಅವಧಿ ನವೆಂಬರ್ 26ಕ್ಕೆ ಮುಗಿಯುವುದರಿಂದ 23ಕ್ಕೆ ಫಲಿತಾಂಶ ಬಂದು ಸ್ಪಷ್ಟ ಬಹುಮತ ಇದ್ದುದರಿಂದ 26ಕ್ಕೆ ಸರ್ಕಾರ ರಚಿಸಲು ಯಾವುದೇ ತೊಂದರೆ ಇರಲಿಲ್ಲ. ಆದರೂ ಕೂಡ ಅಧಿಕಾರದ ಹಪಾಹಪ್ಯ ಮಹಾರಾಷ್ಟ್ರದ BJP ಮತ್ತು ಶಿವಸೇನೆ ಶಿಂದೆ ಬಣದವರು ಸರ್ಕಾರ ರಚಿಸಿಲ್ಲ. ಹೀಗೆ ಸರ್ಕಾರ ರಚಿಸದಿದ್ದಾಗ ಕೇಂದ್ರ ಸರ್ಕಾರವು ಅಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ಹೇರಲು ಅವಕಾಶವಿದೆ. 2019ರಲ್ಲಿ ಇದ್ದದೇ ಸನ್ನಿವೇಶದಲ್ಲಿ ಮಹಾರಾಷ್ಟ್ರದಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ಹೇರಲಾಗಿತ್ತು. ಆದರೆ ಆಗಿನ ಸನ್ನಿವೇಶಕ್ಕೂ ಈಗಿನ ಸನ್ನಿವೇಶಕ್ಕೂ ಇರುವಂಥ ವ್ಯತ್ಯಾಸ ಏನೆಂದರೆ, ಆಗಿನ ಸನ್ನಿವೇಶದಲ್ಲಿ BJPಗೆ ಸರ್ಕಾರ ರಚಿಸಲು ಅವಕಾಶ ಇರಲಿಲ್ಲ. ಈಗಿನ ಸನ್ನಿವೇಶದಲ್ಲಿ BJPಗೆ ಸರ್ಕಾರ ರಚಿಸಲು ಅವಕಾಶ ಇದೆ. ಹಾಗಾಗಿ ಕೇಂದ್ರ ಸರ್ಕಾರವು ಯಾವುದೇ ರೀತಿಯಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ಹೇರಿಲ್ಲ. ಅದಲ್ಲದೆ ಇನ್ನೊಂದು ಸಮಜಾಯಿಷಿ ಏನಂತ ಕೊಡ್ತಾರಂದರೆ, NDA ಇಲ್ಲವೇ ಮಹಾಯುತಿಗೆ ಸಂಪೂರ್ಣ ಬಹುಮತ ಇರುವುದರಿಂದ ರಾಷ್ಟ್ರಪತಿ ಆಡಳಿತ ಹೇರಬೇಕಾಗಿಲ್ಲ ಅಂತ. ಅದಿರ್ಬೋದು, ಸಂಪೂರ್ಣ ಬಹುಮತ ಇದೆ ಅಂತ ಎಲ್ಲರಿಗೂ ಗೊತ್ತಿದೆ. ಆದರೆ ವಾರ ದಾಟಿದಲು ಸರ್ಕಾರ ಯಾಕೆ ರಚಿಸಿಲ್ಲ ಎನ್ನುವಂಥ ಹಕ್ಕು ಮತದಾರರೆಲ್ಲರಿಗೂ ಇದೆ, ಭಾರತದ ಪ್ರಜೆಗಳೆಲ್ಲರಿಗೂ ಇದೆ. ಇದರ ಅರ್ಥ ಇಷ್ಟೇ, ಅಧಿಕಾರದ ಲಾಭದ ಪಾಲು ಸರಿಯಾಗಿ ಆಗಿಲ್ಲ. BJP ಮತ್ತು ಶಿವಸೇನೆ ಶಿಂದೆ ಬಣದ ನಡುವೆ ಸಚಿವ ಖಾತೆಗಳ ಬಗೆಗೆ ಇನ್ನೂ ಕೂಡ ಹಗ್ಗ ಜಗ್ಗಾಟ ನಡೆದಿದೆ. ಅದಕ್ಕಿಂತ ಗಮ್ಮತ್ತು ಏನಂತ ಹೇಳಿದರೆ, ಕಳೆದ ಬಾರಿ ಖರೀದಿ ಸರ್ಕಾರವನ್ನು ರಚಿಸಿದಾಗ ಮಾಜಿ ಮುಖ್ಯಮಂತ್ರಿ ಫಡ್ನವೀಸ್ ಅವರು ಉಪಮುಖ್ಯಮಂತ್ರಿ ಆಗಿದ್ದರು. ಈ ಬಾರಿ ಹಾಲಿ ಮುಖ್ಯಮಂತ್ರಿ ಏಕನಾಥ ಶಿಂದೆ ಅವರು ಉಪಮುಖ್ಯಮಂತ್ರಿ ಆಗ್ತಾರಂತೆ. ಅಂದರೆ ಇದು ಒಂದು ರೀತಿಯಲ್ಲಿ ಆಚೆಗೆ ಹೋದ್ಪುಟ್ಟ ಈಚೆಗೆ ಬಂದ್ಪುಟ್ಟ ಅನ್ನುವಂಥ ಒಂದು ಸರ್ಕಾರ ಆಗ್ತದೆ. ಹಾಗೂ ಅದಲಿ ಬದಲಿ ಕಂಚಿ ಬದಲಿ ಅನ್ನುವಂಥ ಒಂದು ಸರ್ಕಾರ ಕೂಡ ರಚನೆ ಆಗ್ತದೆ. ಅದು ಏನಾದರೂ ಇರಲಿ, ಬೇಗ ಬೇಗ ನಿಮಗೆ ಎಷ್ಟು ಲಾಭ ಬೇಕೋ ಹಂಚಿಕೊಂಡು ಮಹಾರಾಷ್ಟ್ರಕ್ಕೆ ಒಂದು ಬಹುಮತ ಬಂದರೂ ಸರ್ಕಾರ ರಚಿಸಲು ಇಷ್ಟು ತಡ ಮಾಡುವುದು ಸರಿಯಲ್ಲ. ಬೇಗ ಸರ್ಕಾರ ರಚಿಸಿ ಅಂತ ಹೇಳೋಣ, ಗಟ್ಟಿಯಾಗಿ ಹೇಳಬೇಕಾದ್ದು. ರಾಹುಲ್ ಗಾಂಧಿಯವರು ಸಂಬಾಲ್ ಗಲಭೆ ನಿಮಗೆಲ್ಲ ಗೊತ್ತೇ ಇದೆ. ಸಂಬಾಲಲ್ಲಿ 10 ಊರುಗಳಲ್ಲಿ ಇವಾಗ ಒಂದೇ ಗಲಭೆ, ಒಂದೇ ಸ್ವರ. ಏನಪ್ಪ ಸ್ವರ ಅದು? ಈ ಮಸೀದಿಯನ್ನು ಹಳೆಯ ದೇವಸ್ಥಾನದ ಮೇಲೆ ಕಟ್ಟಿದ್ದಾರೆ. ಆಧಾರ ಕೇಳಬೇಡಿ, ಕೆಲವು ಕೂಡ ಆಧಾರ ಇರಲೂಬಹುದು, ಇಲ್ಲದಿರಲೂಬಹುದು. ಆದರೆ ಒಂದು ಗಲಾಟೆ ಎಬ್ಬಿಸಲಿಕ್ಕೆ ಏನಾದ್ರು ಒಂದು ದಾರಿ ಬೇಕು. ಸಂಬಾಲ್ನಲ್ಲಿ ಕೂಡ ಹಾಗೆ ಆಯಿತು. ಕಡೆಗೆ ಸುಪ್ರೀಂ ಕೋರ್ಟ್ ಏನು ಹೇಳಿತು, ನಮಗೆ ಶಾಂತಿ ಸೌಹಾರ್ದತೆ ಬೇಕು, ಸದ್ಯಕ್ಕೆ ಸಂಬಾಲ್ ಮಸೀದಿಯ ಯಾವುದೇ ರೀತಿಯ ತಪಾಸಣೆ ಮಾಡುವಂತಿಲ್ಲ ಅಂತ ತೀರ್ಪು ಕೊಟ್ಟಿತ್ತು. ಆದರೂ ಕೂಡ ಉತ್ತರ ಪ್ರದೇಶದಲ್ಲಿ ಈಗಲೂ ಕೂಡ ಹಲವು ಮಸೀದಿಗಳ ಬಗ್ಗೆ ಈ ರೀತಿಯ ಮಾತುಗಳನ್ನು ಹೇಳಲಾಗ್ತಾ ಇದೆ. ಹಾಗೆ ಸಂಬಾಲ್ನಲ್ಲಿ ಗಲಭೆ ಹೊಗೆಯಾಡ್ತಾ ಇದೆ. ಸದ್ಯಕ್ಕೆ ಶಾಂತಿ ಸ್ಥಾಪನೆ ಆಗಿದ್ದರೂ ಕೂಡ ರಾಜಕೀಯ ನಾಯಕರು ಅಲ್ಲಿಗೆ ಭೇಟಿ ಕೊಡ್ತಾ ಇದ್ದಾರೆ. ಹಾಗೆಯೇ ಲೋಕಸಭೆಯಲ್ಲಿ ಪ್ರತಿಪಕ್ಷ ನಾಯಕರಾಗಿರುವಂಥ ರಾಹುಲ್ ಗಾಂಧಿಯವರು ಅಲ್ಲಿಗೆ ಭೇಟಿ ಕೊಡಲು ಹೊರಟಿದ್ದರು. ಅವರನ್ನು ದಾರಿ ಮಧ್ಯೆ ತಡೆಯಲಾಗಿದೆ. ಗಾಜಿಪುರದ ಗಡಿಯಲ್ಲಿ ಅವರನ್ನು ತಡೆಯಲಾಗಿದೆ. ಯಾಕಪ್ಪ ತಡಿಬೇಕು? ಲೋಕಸಭೆಯಲ್ಲಿ ಪ್ರತಿಪಕ್ಷದ ನಾಯಕರಾಗಿರುವಂಥ ಒಬ್ಬ ವ್ಯಕ್ತಿಯನ್ನು, ಅದು ರಾಹುಲ್ ಗಾಂಧಿ ಆಗಲಿ ಯಾರೇ ಆಗಿರಲಿ, ಒಂದು ಸ್ಥಳಕ್ಕೆ ಪರಿಶೀಲನೆಗೆ ಹೋಗುವಾಗ ತಡೆಯುವಂಥ ಅಗತ್ಯ ಏನಿದೆ? ಇವರು ಕಳ್ಳರು ಅಂತ ಅದರ ಅರ್ಥ. ನೀನು ಬಂದು ನೋಡಬೇಡ ಅಂತ ಹೇಳಿದ್ರೆ ಅರ್ಥ ಏನು? ಇಲ್ಲಿ ನಾನು ತಪ್ಪು ಮಾಡಿದ್ದೀನಿ, ನೀನು ಯಾಕೆ ಬಂದು ನೋಡ್ತೀಯ ಅಂತ ಅರ್ಥ. ಅದಾಗಬಾರ್ದು. ಯಾಕಂತೇಳಿದ್ರೆ ನಿನ್ನೆ ಕೂಡ ದಿಲ್ಲಿ ಬದಿಯಲ್ಲೂ ಕೂಡ ಅದೇ ಆಯಿತು. ರೈತರೆಲ್ಲ ದಿಲ್ಲಿಗೆ ಮುತ್ತಿ ಹಾಕಲು ಬಂದಿದ್ದರು. ರೈತರನ್ನು ಕೂಡ ದಿಲ್ಲಿಯ ಗಡಿಯಲ್ಲೇ ಹಿಂದಿನ ರೀತಿಯಲ್ಲೇ ತಡೆಯಲಾಯಿತು. ಹೆಂಗಸರು ಗಂಡಸರು ಎನ್ನದೇ ಎಲ್ಲರನ್ನು ಕೂಡ ಬಂಧಿಸಲಾಯಿತು. ರೈತರನ್ನು ಬಂಧಿಸಿ ಏನು ದೀರ್ಘಕಾಲ ಇಟ್ಕೊಳ್ಳುವುದಿಲ್ಲ. ಒಬ್ಬೊಬ್ಬರ ನಾಯಕರನ್ನು ಬಿಟ್ಟು ಬೇರೆ ಎಲ್ಲ ಬಿಟ್ಟುಬಿಡ್ತಾರೆ, ಅದು ಎರಡನೇ ವಿಷಯ. ಆದರೆ ಅವರಿಗೆ ದಿಲ್ಲಿ ಪ್ರವೇಶವನ್ನು ತಡೆದು ಬಂಧಿಸಬೇಕಾದ ಅಗತ್ಯ ಈಗ ಇದೆಯೇ? ಇಲ್ಲ ಎಂದೇ ಹೇಳಬಹುದು. ಆದರೂ ಕೂಡ ಅದು ಮಾಡ್ತಾ ಇದ್ದಾರೆ. ಸರ್ಕಾರಗಳಿಗೆ ಅವರವರದ್ದೇ ಬದುಕು ಮುಖ್ಯ ಹೊರತು ಬೇರೆ ಅದು ಮುಖ್ಯವಲ್ಲ. ಇನ್ನೊಂದು ವಿಷಯವೇನಾಗಿದೆ, ಅಮೆರಿಕ ಸಂಯುಕ್ತ ಸಂಸ್ಥಾನ ಇರಾನಿನಿಂದ ತೈಲವನ್ನು ಹೊತ್ತುಕೊಂಡು ಕಚ್ಚಾ ತೈಲಗಳನ್ನು ಸಾಗಿಸಿದ 35 ಹಡಗುಗಳಿಗೆ ಸಂಚರಿಸದಂತೆ ನಿರ್ಬಂಧ ವಹಿಸಿದೆ. ಇರಾನಿನಿಂದ ಬಂದ ಹಡಗುಗಳಿಗೆ
ಕಚ್ಚಾ ತೈಲ ಸಾಗಿಸುತ್ತಿದ್ದ ಹಡಗುಗಳಿಗೆ 35 ಹಡಗುಗಳಿಗೆ USA ನಿರ್ಬಂಧ ವಿಧಿಸಿದೆ. ಅದರಲ್ಲಿ 2 ಹಡಗುಗಳು ಭಾರತದ್ದೇ ಆಗಿದೆ. ಆ ರೀತಿ ನಿರ್ಬಂಧ ವಿಧಿಸಬೇಕಾದ ಯಾವ ಕಾರಣ ಅಂತ ಹೇಳ್ಬೋದು. ಇನ್ನು ಪೆಂಗಲ್ ಕತೆ ಗೊತ್ತೇ ಇದೆ. ಜನರನ್ನೆಲ್ಲ ಪೆಂಗ ಮಾಡಿರುವಂಥ ಪೆಂಗಲ್ 721 ಮನೆಗಳನ್ನು ಗುಡಿಸಿ ಹಾಕಿಬಿಟ್ಟು ನೀರೊಳಗೆ ಮುಳುಗಿಸಿದೆ ಹಾಗೂ 18 ಜನರನ್ನು ಕೊಲೆ ಮಾಡಿದೆ ಹಾಗೂ 15 ದಿನಗಳಲ್ಲಿ ಭಾರೀ ಪ್ರವಾಹವನ್ನು ಉಂಟು ಮಾಡಿದೆ ಅಂತ ಹೇಳುತ್ತಾ ಕತೆ ಕಾರಣಕ್ಕೆ ಒಂದು ವಿರಾಮವನ್ನು ಹಾಕಿ ನೋಡ್ತಾ ಇರಿ V4 ನ್ಯೂಸ್. ಹಾಗೂ ನೀವೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸದಸ್ಯರಾಗಿ ಅಂತ ಹೇಳುತ್ತಾ ಮಾಡ್ತಾ ಇದ್ದೇನೆ. ನಮಗೆಲ್ಲ ಒಂದು ನಮಸ್ಕಾರ.